ಉಗ್ರರನ್ನು ಭಾರತದ ಒಳಗಡೆ ಚೂ ಬಿಟ್ಟು ಮಜಾ ನೋಡ್ತಾ ಇದ್ದಂಥ ಪಾಕಿಸ್ತಾನ ಈಗ ಭಾರತದ ಜಪ ಮಾಡಲು ಮುಂದಾಗಿದೆ. ಹೋದಲ್ಲಿ ಬಂದಲ್ಲಿ ವಿಶ್ವದ ವಿವಿಧ ವೇದಿಕೆಗಳಲ್ಲಿ ಭಾರತದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದ ಪಾಕಿಸ್ತಾನ ಈಗ ಭಾರತದ ಜೊತೆ ಮತ್ತೆ ವ್ಯಾಪಾರವನ್ನು ಆರಂಭಿಸಲು ಆಸಕ್ತಿಯನ್ನು ತೋರಿಸಿದೆ. ಇದ್ದಕ್ಕಿದ್ದಂತೆ ಭಾರತದ ಜೊತೆ ವ್ಯಾಪಾರ ಮಾತುಕತೆಗೆ ಮುಂದಾಗಿದ್ದು ಯಾಕೆ? ಎರಡು ದೇಶಗಳ ಮಧ್ಯೆ ನಡೆಯುತ್ತಿದ್ದ ವ್ಯಾಪಾರ ಸ್ಥಗಿತವಾಗಿದ್ದು ಯಾಕೆ? ಭಾರತದ ಜೊತೆ ವ್ಯಾಪಾರ ಮಾಡಿದರೆ ಪಾಕಿಸ್ತಾನಕ್ಕೆ ಏನು ಲಾಭ? ಇತ್ಯಾದಿ ವಿಚಾರಗಳನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೇನೆ. ದಿವಾಳಿಯಾಗಿರುವ ಪಾಕಿಸ್ತಾನದ ಆರ್ಥಿಕತೆಯನ್ನು ಮೇಲಕ್ಕೆ ಎತ್ತಲು ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದರೂ ಅಲ್ಲಿನ ಹಣದುಬ್ಬರ ಮಾತ್ರ ಏರ್ತಲೇ ಇದೆ. ಇದು ಉದ್ಯಮದ ಮೇಲೂ ಭಾರಿ ಹೊಡೆತವನ್ನು ಬಿದ್ದಿದೆ. ಒಂದು ಕಡೆ ಉದ್ಯಮಗಳು ನಷ್ಟ ಅನುಭವಿಸಿದರೆ ಇನ್ನೊಂದು ಕಡೆ ವಿದೇಶಿ ಹೂಡಿಕೆಗಳು ಬರ್ತಾ ಇಲ್ಲ. ಪರಿಣಾಮ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಕರಾಚಿಯ ಉದ್ಯಮಿಗಳ ನಿಯೋಗವೊಂದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಬಳಿ ನಾವು ಭಾರತ ಜೊತೆ ವ್ಯಾಪಾರವನ್ನು ಈಗಲೇ ಆರಂಭಿಸುವುದು ಉತ್ತಮ. ಒಂದು ವೇಳೆ ಈಗ ನಾವು ಆರಂಭಿಸದೇ ಇದ್ದರೆ ನಮ್ಮ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದೆ. ಭಾರತದ ಮುಂಬೈ ಹೇಗೆ ವಾಣಿಜ್ಯ ರಾಜಧಾನಿ ಎಂದು ಕರೆಸಿಕೊಳ್ತದೋ ಅದೇ ರೀತಿಯಾಗಿ ಕರಾಚಿ ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ. ಪಾಕಿಸ್ತಾನ GDPಯ 20% ಕರಾಚಿಯಿಂದನೇ ಬರುತ್ತೆ. ಅಷ್ಟೇ ಅಲ್ಲದೆ 50% ಸರ್ಕಾರದ ಆದಾಯ ಸಹ ಕರಾಚಿಯಿಂದನೇ ಬರುತ್ತೆ. ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ಕರಾಚಿಯಲ್ಲೇ ಇದೆ. ಈ ಎಲ್ಲ ಕಾರಣದಿಂದಾಗಿ ಕರಾಚಿ ಉದ್ಯಮಿಗಳ ಮಾತಿಗೆ ಪಾಕಿಸ್ತಾನದಲ್ಲಿ ಬಹಳಷ್ಟು ಬೆಲೆ ಇದೆ. ಪಾಕಿಸ್ತಾನ ಉಗ್ರರಿಗೆ ಶಸ್ತ್ರಾಸ್ತ್ರವನ್ನು ನೀಡಿ ಭಾರತದ ಒಳಗಡೆ ಕಳಿಸ್ತಾ ಇದ್ದರೂ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ವ್ಯಾಪಾರಕ್ಕೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಪುಲ್ವಾಮಾ ದಾಳಿ ಆಯಿತೋ ಆ ನಂತರ ಭಾರತ ಪಾಕಿಸ್ತಾನದಿಂದ ಬರುವ ವಸ್ತುಗಳ ಮೇಲೆ ಆಮದು ಸುಂಕವನ್ನು 200% ಏರಿಕೆ ಮಾಡಿತ್ತು. ಇದರಿಂದಾಗಿ ಪಾಕಿಸ್ತಾನ ವಸ್ತುಗಳ ಬೆಲೆ ಭಾರತದಲ್ಲಿ ಬಹಳಷ್ಟು ಜಾಸ್ತಿ ಆಯಿತು. ಹೀಗಿದ್ದರೂ ಭಾರತದಿಂದ ಪಾಕಿಸ್ತಾನಕ್ಕೆ ವಸ್ತುಗಳು ರಫ್ತಾಗ್ತಾ ಇತ್ತು. ಮೋದಿ ಸರ್ಕಾರ ತನ್ನ 2ನೇ ಅವಧಿಯಲ್ಲಿ ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ನೀಡಿದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿ 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿತ್ತು. ಜಮ್ಮು ಕಾಶ್ಮೀರ ಮತ್ತು ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಕ್ಕೆ ಸಿಟ್ಟಾದ ಪಾಕಿಸ್ತಾನ ಭಾರತದ ಜೊತೆಗಿನ ವ್ಯಾಪಾರವನ್ನು ರದ್ದುಗೊಳಿಸಿತು. ಮತ್ತೊಮ್ಮೆ ಹೇಳ್ತೀನಿ, ವ್ಯಾಪಾರವನ್ನು ಭಾರತ ರದ್ದು ಮಾಡಿಲ್ಲ, ಪಾಕಿಸ್ತಾನವೇ ರದ್ದು ಮಾಡಿ ವಿಶ್ವದಲ್ಲಿ ಯಾರೂ ಮಾಡದ ದೊಡ್ಡ ಸಾಧನೆ ಮಾಡಿದ್ದೇವೆ ಎಂದು ಹೇಳಿಕೊಂಡಿತ್ತು. ವ್ಯಾಪಾರ ರದ್ದು ಮಾಡಿದರೆ ಭಾರತಕ್ಕೆ ಸಮಸ್ಯೆ ಆಗ್ಬೋದು ಅಂತ ಅಂದುಕೊಂಡಿತ್ತು. ಆದರೆ ನಿಜವಾಗಿ ಸಮಸ್ಯೆ ಭಾರತಕ್ಕೆ ಆಗಲಿಲ್ಲ, ಪಾಕಿಸ್ತಾನಕ್ಕೆ ಆಯಿತು. 2 ದೇಶಗಳ ವ್ಯಾಪಾರವನ್ನು ನಾವು ಲೆಕ್ಕ ಹಾಕಿದರೆ ಭಾರತವೇ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡ್ತಾ ಇದೆ. ಚಹಾ, ಸಕ್ಕರೆ, ಹತ್ತಿ ನೂಲು, ಟೈರ್ಗಳು, ರಬ್ಬರ್, ಪೆಟ್ರೋಲಿಯಂ ಎಣ್ಣೆ, ಕಚ್ಚಾ ಹತ್ತಿ, ರಾಸಾಯನಿಕಗಳು, ಯಂತ್ರೋಪಕರಣಗಳನ್ನು ಭಾರತ ರಫ್ತು ಮಾಡ್ತಾ ಇತ್ತು. ಪಾಕಿಸ್ತಾನದಿಂದ ಹಣ್ಣುಗಳು, ಕಲ್ಲಿನ ಆಭರಣ ಇತ್ಯಾದಿ ವಸ್ತುಗಳು ಭಾರತಕ್ಕೆ ರಫ್ತು ಆಗ್ತಾ ಇದ್ವು. 2003-04ರಲ್ಲಿ ಭಾರತ $286 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ $57 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು. 2018-19ರಲ್ಲಿ ಭಾರತ ಬರೋಬ್ಬರಿ $2066 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಪಾಕಿಸ್ತಾನದಿಂದ ಭಾರತ $494 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು. ಭಾರತದ ಜೊತೆ ವ್ಯಾಪಾರ ಮಾಡಿದರೆ ಪಾಕಿಸ್ತಾನಕ್ಕೆ ಲಾಭವಾಗ್ತಾ ಇತ್ತು. 2 ಮಾರ್ಗವಾಗಿ ಪಾಕಿಸ್ತಾನಕ್ಕೆ ಭಾರತದಿಂದ ವಸ್ತುಗಳು ರಫ್ತಾಗ್ತಾ ಇದ್ವು. ಮುಂಬೈ ಕರಾಚಿ ಜಲಮಾರ್ಗ, ಇನ್ನೊಂದು ವಾಘಾ ಗಡಿಯಿಂದ ವಾಹನದ ಮೂಲಕ ವಸ್ತುಗಳು ಪಾಕ್ ತಲುಪ್ತಾ ಇದ್ವು. ಗಡಿಯಿಂದ ಸುಲಭವಾಗಿ ಬರುವ ಕಾರಣ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳು ಪಾಕಿಸ್ತಾನದ ಜನತೆಗೆ ಸಿಗ್ತಾ ಇದ್ವು. ಪಾಕಿಸ್ತಾನದ ಕಬ್ಬಿಣದ ಅದಿರನ್ನು ಆಸ್ಟ್ರೇಲಿಯಾ, ಬ್ರೆಜಿಲ್ನಿಂದ ಈಗ ಆಮದು ಮಾಡ್ತಾ ಇದೆ. ಆದರೆ ಭಾರತದಿಂದ ಹೋದರೆ ಬಹಳ ಬೆಲೆ ಕಡಿಮೆ ಇರ್ತಿತ್ತು. ಸದ್ಯ ಈಗ ಕೀನ್ಯಾದಿಂದ ಟೀ ಮತ್ತು ಕಾಫಿಯನ್ನು ಆಮದು ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ವಸ್ತುಗಳ ಬೆಲೆ ಎಷ್ಟು ಏರಿಕೆಯಾಗಿದೆ ಅಂತ ಅಂದರೆ 1 ಲೀಟರ್ ಹಾಲಿನ ಬೆಲೆ 210 ಪಾಕಿಸ್ತಾನ ರೂಪಾಯಿ ಆದರೆ 1 ಲೀಟರ್ ಪೆಟ್ರೋಲ್ ಬೆಲೆ
ಹತ್ತಿರ 280 ಪಾಕಿಸ್ತಾನ ರೂಪಾಯಿ ಆಗಿದೆ. ಇನ್ನು 1 ಕಿಲೋ ಗೋಧಿ ಹಿಟ್ಟಿನ ಬೆಲೆ ಈಗ 800 ರೂಪಾಯಿಗೆ ಏರಿಕೆಯಾಗಿದೆ. ಪಾಕಿಸ್ತಾನದ ಉದ್ಯಮಿಗಳು ಸರ್ಕಾರ ಬಯಸಿದ್ರು ಅಲ್ಲಿನ ಮಿಲಿಟರಿ ಒಪ್ಪಿದರೆ ಮಾತ್ರ ಇದು ಸಾಧ್ಯ. ಯಾಕೆಂದರೆ ಚುನಾವಣೆಗೆ ಜನರೇ ಮತ ಹಾಕಿದ್ರು ಸರ್ಕಾರದ ನಿಯಂತ್ರಣ ಇರುವುದು ಸೇನೆಯ ಕೈಯಲ್ಲಿ. ಸೇನೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಅನುಮಾನ ಎಂದೇ ಹೇಳಲಾಗ್ತಾ ಇದೆ. ಎರಡು ದೇಶಗಳ ಮಧ್ಯೆ ಉತ್ತಮ ಸಂಬಂಧ ಇದ್ದರೆ ಮಾತ್ರ ವ್ಯಾಪಾರ ವಹಿವಾಟು ನಡೆಯುತ್ತೆ. ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು 2015 ಡಿಸೆಂಬರ್ನಲ್ಲಿ ಪಾಕಿಸ್ತಾನಕ್ಕೆ ಅಚ್ಚರಿಯ ಭೇಟಿ ನೀಡಿ ಅಲ್ಲಿನ ಪ್ರಧಾನಿ ನವಾಜ್ ಶರೀಫ್ ಜೊತೆ ಮಾತುಕತೆ ನಡೆಸಿದರು. ಆದರೆ ನಂತರದ ದಿನಗಳಲ್ಲಿ ಪಾಕಿಸ್ತಾನ ಉಗ್ರರನ್ನು ರಫ್ತು ಮಾಡ್ತಾ ಇದ್ದ ಪರಿಣಾಮ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಬಹಳಷ್ಟು ಹಳಸಿತ್ತು. ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸಿದ್ದಕ್ಕೆ ಸಿಟ್ಟಾಗಿ ಪಾಕಿಸ್ತಾನವೇ ವ್ಯಾಪಾರವನ್ನು ರದ್ದು ಮಾಡಿತ್ತು. ಈ ನಿರ್ಧಾರದಿಂದ ಭಾರತಕ್ಕೆ ಯಾವುದೇ ಸಮಸ್ಯೆ ಆಗದೇ ಇದ್ದರೂ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಬಹಳಷ್ಟು ಏರಿಕೆಯಾಗಿ ಈಗ ದಿವಾಳಿಯಾಗುವ ಹಂತಕ್ಕೆ ತಲುಪಿದೆ. ಒಂದಂತೂ ಸತ್ಯ, ಎರಡು ದೇಶಗಳು ಒಂದೇ ಸಮಯದಲ್ಲಿ ಸ್ವಾತಂತ್ರ್ಯ ಪಡೆದರೂ ಪಾಕಿಸ್ತಾನ ಸಾಲದಿಂದ ಜೀವನ ಮಾಡ್ತಾ ಇದ್ದರೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದುವ ಗುರಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ. ಬಾಲ್ಯದಲ್ಲೇ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ನೀಡದೆ ಮೂಲಭೂತವಾದವನ್ನೇ ಬೆಳೆಸಿದರ ಪರಿಣಾಮ ಪಾಕಿಸ್ತಾನದಲ್ಲಿ ಈಗ ಅಲ್ಲಲ್ಲಿ ಬಾಂಬ್ ಸ್ಫೋಟವಾಗ್ತಾ ಇದೆ. ಹಿಂದೆ ಅಮೆರಿಕದ ತಾಳಕ್ಕೆ ಕುಣಿತಾ ಇತ್ತು, ಈಗ ಕುತಂತ್ರಿ ಚೀನಾದ ತಾಳಕ್ಕೆ ಕುಣಿತಾ ಇದೆ. ಭ್ರಷ್ಟಾಚಾರ, ಮಿಲಿಟರಿ ಪವರ್, ದೀರ್ಘಾವಧಿಯ ವಿಷನ್ ಇಲ್ಲದ ಕಾರಣ ಪಾಕಿಸ್ತಾನದ ಆರ್ಥಿಕತೆ ಈಗ ICUನಲ್ಲಿದೆ. ಧನ್ಯವಾದಗಳು.